ಹಲೋ ಎಸ್ ವೆಲ್ಕಮ್ ಟು KVP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಂಡಿರುವಂತದ್ದು ಡೆವಿಲ್ ಶೂಟಿಂಗ್ ಅಪ್ಡೇಟ್ ಬಗ್ಗೆ ಆಗಿರುವಂತದ್ದು. ಸೊ ಗೈಸ್, ಅದನ್ನಲ್ಲಿ ಮಾಡಿದೆ ಲೆಸ್ ಆಫ್ ದ ವಿಡಿಯೋ. ಈಗ ಮೊದಲನೇದಾಗಿ ಮಾತಾಡೋದಾದ್ರೆ, ಡಿವೋರ್ಸ್ ಅವರ ಆರೋಗ್ಯ ಸಮಸ್ಯೆ ಈಗಲೂ ಕೂಡ ಬಗೆಹರಿದಿರುವಂತದ್ದಲ್ಲ. ಆದ್ರೂ ಕೂಡ ಕಮಿಟ್ಮೆಂಟ್ಸ್ ಇರೋದಕ್ಕೋಸ್ಕರ ಈ ಒಂದು ಒಪ್ಕೊಂಡಿರುವಂತದ್ದು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳೋದ್ ಅರ್ಥ ಮಾಡ್ಕೊಳ್ಳಿ. ಡೆವಿಲ್ ಶೂಟಿಂಗ್ ಬಗ್ಗೆ ಅಪ್ಡೇಟ್ ಬಗ್ಗೆ ಕೊಟ್ಟಿರುವಂತ ಲಾಸ್ಟ್ ವಿಡಿಯೋದಲ್ಲಿ ನೀವು ಚೆಕ್ ಮಾಡಿ ಹೋಗಿ. ನಾನು ಹೇಳಿದ್ದೆ ಮಾರ್ಚ್ 6ನೇ ತಾರೀಕು ನಿಮಗೆ ಶೂಟಿಂಗ್ ಸೆಟ್ ಹಾಕುವಂತ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಆದ್ರೆ ನೋಡಿ ಎಂತ ಒಂದು ಇದಂದ್ರೆ, ಮಾರ್ಚ್ 6ನೇ ತಾರೀಕು ಅಂದ್ರೆ ನಿನ್ನೆ ನಮಗೆ ಡೆವಿಲ್ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದು ಅಫಿಷಿಯಲ್ ಅನೌನ್ಸ್ಮೆಂಟ್ ನಮಗೆ ಸಿಕ್ಕಿರುವಂತದ್ದು. ಅಂದ್ರೆ ನೆಕ್ಸ್ಟ್ ವಾರ, ಬರೋ ವಾರ ಏನಿದೆಯಲ್ಲ, ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಅಂದ್ರೆ ಇವತ್ತಿಂದಾನೇ ಏನ್ ಶೂಟಿಂಗ್ ನ ಸೆಟ್ ಏನು ಆಗ್ಬೇಕಾಗಿದೆ, ಕೆಲಸಗಳಾಗಬೇಕಾಗಿದೆ, ಅದು ಆಲ್ರೆಡಿ ಕೆಲಸಗಳು ಪ್ರಾರಂಭ ಆಗಿದೆ ಅಂತಾನೆ ಹೇಳ್ಬೋದು. ಅದರರ್ಥ ಎಡಿ ಬಾಸ್ ಅವರು ಸೆಟ್ಟಿಗೆ ಹೋಗೋದಕ್ಕೆ ಕಂಪ್ಲೀಟ್ ಆಗಿ ತಯಾರಾಗಿದ್ದಾರೆ. ಅಂದ್ರೆ 10 ತಿಂಗಳ ಬಳಿಕ ಒಂದು ಶೂಟಿಂಗ್ ಸೆಟ್ಟಿಗೆ ಮತ್ತೆ ಅವ್ರು ಕಾಣಿಸ್ಕೊಳ್ತಿದ್ದಾರೆ. ಇದೊಂದು ಹಬ್ಬನೇ ಆಗಿರುವಂತದ್ದು. ಬರೀ ಫ್ಯಾನ್ಸಿಗೆ ಮಾತ್ರ ಹಬ್ಬ ಅಲ್ಲ, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಬರೀ ಫ್ಯಾನ್ಸಿಗೆ ಮಾತ್ರ ಅಲ್ಲ, ಹೇಟರ್ಸಿಗೂ ಕೂಡ ಹಬ್ಬನೇ ಆಗಿರುವಂತದ್ದು. ಯಾಕೆ ಅಂತಂದ್ರೆ ಡಿ ಬಾಸ್ ಅಂದ್ರೆ TRP ಆಗಿರುವಂತದ್ದು. ಅವ್ರು ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಏನ್ ನಡೆದ್ರು TRPಗೋಸ್ಕರ ಮೀಡಿಯಾದಲ್ಲಿ ಇರ್ಬೇಕಾದ್ರೆ. ಅಂಡ್ ಇಂತ ವಿಷಯಕ್ಕೆ ಹೇಳಿ ನಿಮಗೆ ಎಷ್ಟು ಖುಷಿ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಈಗ ಶೂಟಿಂಗ್ ಲೊಕೇಶನ್ ಬಗ್ಗೆ ಹೇಳೋದಾದ್ರೆ, ನಾನ್ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಏನಂತ ಹೇಳಿದೆ ಅಂತಂದ್ರೆ, ಬೆಂಗಳೂರಿನ ಮೈಸೂರು ಮಧ್ಯೆ ಒಂದು ಲೊಕೇಶನ್ ಅಲ್ಲಿ ಲಾಸ್ಟ್ ಶೂಟಿಂಗ್ ನಡೆದಿತ್ತು. ಸೊ ಈ ವಿಡಿಯೋದಲ್ಲಿ ನಾನು ಹೇಳಕೊಡಿರೋದೇನಂತಂದ್ರೆ, ಯಾವುದು ಡೆಡ್ ಎಂಡ್ ಆಗಿದೆ ಅಲ್ಲಿಂದನೇ ಮುನ್ನುಗ್ತಾ ಇದ್ದಾರೆ. ಡೆಡ್ ಎಂಡ್ ಅನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿ ಮಾಡ್ಕೊಂಡು ನುಗ್ಗಿಕೊಂಡಿದ್ದಾರೆ ಅಂತ ನನಗೆ ಅನ್ನಿಸಿರುವಂತದ್ದು. ಅಂದ್ರೆ ಏನು ಇರುವಂತ ಬಸ್ ರಿಪೋರ್ಟ್ ಪ್ರಕಾರ ನಾನು ಮಾತಾಡ್ತಿರುವಂತದ್ದು. ಆದ್ರೆ ಇನ್ನೊಂದು ವಿಷಯ ಏನು ಹೊರಗಡೆ ಬಂದಿದೆ ಅಂತಂದ್ರೆ, ಬೆಂಗಳೂರಿನಲ್ಲಿ HMT ಪ್ಲೇ ಗ್ರೌಂಡ್ ಅಲ್ಲಿ ಈ ಒಂದು ಶೂಟಿಂಗ್ ಸ್ಟಾರ್ಟ್ ಆಗುವಂತ ಚಾನ್ಸಸ್ ಇದೆ ಅಂತ. ಆದ್ರೆ ಈಗ್ಲೂ ಕೂಡ ನನಗನ್ನಿಸ್ತಿರುವಂತದ್ದು ಏನಂತಂದ್ರೆ, ಮೈಸೂರು ರೀಜನ್ ಅಲ್ಲಿ ಈ ಒಂದು ಶೂಟಿಂಗ್ ಸ್ಟಾರ್ಟ್ ಆಗ್ತಿರುವಂತದ್ದು. ಅಂದ್ರೆ ಅದಕ್ಕೋಸ್ಕರನೇ ಒಂದು ಕೋರ್ಟ್ ಪರ್ಮಿಷನ್ ಬೇಕಾಗಿರುವಂತದ್ದು. ಯಾಕೆ ಅಂತಂದ್ರೆ ಬೆಂಗಳೂರಿಂದ ಆಚೆ ಹೋಗೋದಕ್ಕೋಸ್ಕರ. ಸೊ ಎಲ್ಲದು ಸಿಕ್ಕಾಗಿದೆ, ಆಬ್ವಿಯಸ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಶೂಟಿಂಗಿಗೋಸ್ಕರ. ಶೂಟಿಂಗ್ ಸ್ಟಾರ್ಟ್ ಆಗೋದೊಂದೇ ಬಾಕಿ ಇರುವಂತದ್ದು. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ. ನಿಮ್ಮ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಶುರುವಾಗಿ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗೇನೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಜೊತೆ ಮಾತಾಡೋದು ತುಂಬಾ ಇದೆ ಅಂತ ಹೇಳ್ಬೋದು. ಪೀಸ್ ಔಟ್.